ಬಡವರಿಗೆ ಅನುಕೂಲ ಆಗಲಿ ಅಂತ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಶುರು ಮಾಡಿದ್ದು ಇಂದಿರಾ ಕ್ಯಾಂಟೀನ್. ಅದಾದಮೇಲೆ ಬಿಜೆಪಿ ಗೌರ್ನಮೆಂಟ್ ಬಂದಾಗ ಅದನ್ನು ಮೇಂಟೈನ್ ಮಾಡಿದ್ದು ಅಷ್ಟಕ್ಕಷ್ಟೇ ಇದೆ. ಆದರೆ ಈಗ ಮತ್ತೆ ಅದಕ್ಕೆ ಪುನರ್ಜೀವ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ಇರೋ ಒಂದು ಕ್ಯಾಂಟೀನ್ ಬೀಗ ಹಾಕಿದ್ದು ಇಂದಿರಾ ಕ್ಯಾಂಟೀನ್ ಇವಾಗ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ ನೋಡಿ. ಬೆಂಗಳೂರಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಬಂದ್. ಅಕ್ರಮ ಚಟುವಟಿಕೆಗಳ ತಾಣವಾದ ಇಂದಿರಾ ಕ್ಯಾಂಟೀನ್. ಗುಜರಿ ಸೇರಿದ ಲಕ್ಷಾಂತರ ಮೌಲ್ಯದ ಮೊಬೈಲ್ ಕ್ಯಾಂಟೀನ್ ವಾಹನ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಅನ್ನರಾಮಯ್ಯ ಅಂತ ಕರೆಸ್ಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಮಾಡಿದಂತಹ ಇಂದಿರಾ ಕ್ಯಾಂಟೀನಿಂದ. ಅಂದರೆ ಪ್ರತಿಯೊಬ್ಬರು ಹಚ್ಕೊಂಡಿರಬಾರ್ದು, ಪ್ರತಿಯೊಬ್ಬರು ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದಂತ ಇಂದಿರಾ ಕ್ಯಾಂಟೀನ್ ಮಾಡಿದ್ರು. ಬೆಂಗಳೂರು ಎಸ್ಪೆಷಲಿ 198 ವಾರ್ಡಲ್ಲೂ ಸಹ ಇಂದಿರಾ ಕ್ಯಾಂಟೀನ್ಗಳನ್ನ ಕಳೆದ ಬಾರಿ ಅವರು ಸಿ ಎಂ ಆಗಿದ್ದಾಗ ಶುರು ಮಾಡಿದರು. BJP ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡುವಂಥ ಮಾತುಗಳು ಬಂತು. ಮತ್ತೆ ಸಿ ಎಂ ಆದಂಥ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಲ್ಲ, ಹೊಸ ಮೆನ್ಯೂವಲ್ಲಿ ಇಂದಿರಾ ಕ್ಯಾಂಟೀನ್ ಇರುತ್ತೆ ಅಂದರು. ಸರ್ಕಾರ ರಚನೆಯಾಗಿ ಆಲ್ಮೋಸ್ಟ್ 1.5 ವರ್ಷ ಕಳೀತಾ ಇದೆ. ಆದರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿದ್ದಂಥ ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ, ಮತ್ತು ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳು ಕೂಡ ಮಾಡಿದರು, ಅದ್ರ ಪರಿಸ್ಥಿತಿ ಯಾವ ರೀತಿ ಇದೆ, ಇವನ್ನೆಲ್ಲವನ್ನು ತೋರಿಸ್ತೀನಿ ಬನ್ನಿ. ಹೊಸ ರೂಪದಲ್ಲಿ ಇಂದಿರಾ ಕ್ಯಾಂಟೀನ್ ಇರುತ್ತೆ, ಬಡವರ ಹಸಿವು ನೀಗಿಸುತ್ತೆ, ಹೊಸ ಮೆನು ಇರುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇ ಬಂತು. ಅಧಿಕಾರಕ್ಕೆ ಬಂದು 1.5 ವರ್ಷಗಳೇ ಕಳೆದ್ರೂ ಇನ್ನೂ ಹೊಸ ಮೆನು ಬಂದೇ ಇಲ್ಲ. ಅದರಲ್ಲಿ ಕಳೆದ ಅವಧಿಯಲ್ಲಿ ನಿರ್ಮಾಣವಾಗಿದ್ದ ವಾರ್ಡ್ ನಂಬರ್ 155ರ ಹನುಮಂತನಗರದ ಇಂದಿರಾ ಕ್ಯಾಂಟೀನ್ ಅಕ್ಷರಶಃ ಪಾಳು ಬಿದ್ದ ಜಾಗದಂತೆ ಆಗಿದ್ದು, ಕ್ಯಾಂಟೀನ್ ಆವರಣದಲ್ಲಿ ಗಿಡ ಗಂಟೆಗಳು ಬೆಳೆದುಕೊಂಡಿದೆ. ಕ್ಯಾಂಟೀನ್ ಕೂಡ ಕ್ಲೋಸ್ ಆಗಿದ್ದು, ಇದು ಪೋಲಿ ಪುಂಡರ ಅಡ್ಡೆಯಾಗಿ ಮಾರ್ಪಾಡಾಗಿದೆ, ಅನೈತಿಕ ಚಟುವಟಿಕೆಗಳ ಸ್ಥಳವಾಗಿದೆ. ಹಾಗಾದ್ರೆ ಪಾಳು ಬಿದ್ದ ಇಂದಿರಾ ಕ್ಯಾಂಟೀನ್ ಹೇಗಿದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತೀವಿ ನೋಡಿ. ಇದು ಕ್ಯಾಂಟೀನ್ನ ಪರಿಸ್ಥಿತಿಯಾಗಿದ್ರೆ, ಕ್ಯಾಂಟೀನ್ ಮುಂದೆಯೇ ಇಂದಿರಾ ಮೊಬೈಲ್ ಕ್ಯಾಂಟೀನ್ನ ಟಿಟಿ ವಾಹನ ಕೂಡ ಪಾರ್ಕ್ ಆಗಿ ಎಷ್ಟೋ ವರ್ಷಗಳೇ ಕಳೆದಿದ್ದು, ಇಡೀ ವಾಹನ ಗಬ್ಬೆದ್ದು ನಾರ್ತಿದೆ. ಟಿಟಿ ವಾಹನ ಕೂಡ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು, ನಡೆಯಬಾರದ ಘಟನೆಗಳು ನಡೆಯುತ್ತಿರುವಂತೆ ಆಗಿದ್ದು, ಗಾಡಿಯ ಪರಿಸ್ಥಿತಿ ಶೋಚನೀಯವಾಗಿದೆ. ಇಂದಿರಾ ಕ್ಯಾಂಟೀನ್ನ ಊಟನ ಆನ್ಲೈನ್ ಡೆಲಿವರಿ ಕೊಡ್ತೀವಿ, ಮನೆಗೆ ತಲುಪಿಸ್ತೀವಿ ಅಂದರು. ಇರೋ ಕ್ಯಾಂಟೀನ್ಗಳನ್ನ ಮೊದಲು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಆ ನಂತರ ಮನೆಗಳಿಗೆ ತಲುಪಿಸುವಂಥ ಕೆಲಸ ಮಾಡಿ. ಯಾಕಂದರೆ ನಿಮ್ಮ ಈ ಜಾಗಗಳ ಈ ಥರ ಕ್ಯಾಂಟೀನ್ಗಳನ್ನ ನಿರ್ವಹಣೆ ಮಾಡಿದ್ರೆ ಯಾವ ಜನ ಬಂದು ಊಟ ಮಾಡ್ತಾರೆ ಅನ್ನೋವಂಥ ಪ್ರಶ್ನೆ, ಅಥವಾ ಊಟ ಮಾಡೋದಕ್ಕೆ ಇದು ಯೋಗ್ಯವಾದ ಸ್ಥಳನ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.